ಇವತ್ತು ಕೂಡ ಸಂಸತ್ ಅಧಿವೇಶನ ಗಲಾಟೆಗಳ ಗೂಡಾಗಿದೆ. ರಾಜ್ಯಸಭೆಯಲ್ಲಿ ದೆಹಲಿ ಹಿಂಸಾಚಾರ ಗದ್ದಲ ಜೋರಾದರೆ ಲೋಕಸಭೆ ಕಲಾಪವನ್ನ ಒಂದೇ ಮಾತರಂ ಬಿಲ್ ಮುಗಿಸಿತು. ಈ ನಡುವೆ ಸಮಾಜವಾದಿ ಪಕ್ಷದ ಸಂಸದರು ನಡೆಸಿದ ವ್ಯಂಗ್ಯದ ಪ್ರತಿಭಟನೆ ಗಮನ ಸೆಳೆಯಿತು. सदन की कार्रवाई आज 2 बजे तक के लिए स्थगित की जाती है. ಲೋಕಸಭೆಯಲ್ಲಿ ಮತ್ತೆ ಒಂದೇ ಮಾತರಂ ಗದ್ದಲ. ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಖರ್ಗೆ ಆಗ್ರಹ. ಸಂಸತ್ನ ಮುಂಗಾರು ಅಧಿವೇಶನ ಗಲಾಟೆ ಗದ್ದಲಗಳ ಮನೆಯಾಗಿದೆ. ಆಗಸ್ಟ್ 20ರಿಂದ ಉಭಯ ಸದನಗಳ ಕಲಾಪ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗೆ ಬಲಿಯಾಗ್ತಿದೆ. ನಿನ್ನೆ ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಬಿಲ್ ಪಾಸ್ ಆಗಿದ್ದು, ಇಂದು ರಾಷ್ಟ್ರೀಯ ಗೀತೆಗೆ ಅವಮಾನ ತಡೆಯುವ ತಿದ್ದುಪಡಿ ಮಸೂದೆಯನ್ನ ಗೃಹ ಸಚಿವ ಅಮಿತ್ ಶಾ ಮಂಡನೆ ಮಾಡಿದ್ರು. ನಿನ್ನೆ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆ ಮೇಲೆ ಸುಗಮವಾಗಿ ಲೋಕಸಭೆಯಲ್ಲಿ ಚರ್ಚೆಯಾಗಿದ್ದು, ಇಂದು ಕಲಾಪ ಗಲಾಟೆಯಲ್ಲಿ ಮುಗಿದಿದ್ದು, ನಾಳೆಗೆ ಕಲಾಪವನ್ನ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ ಇಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆಯನ್ನ ಸಚಿವ ಜಿತೇಂದ್ರ ಸಿಂಗ್ ಮಂಡಿಸಿದ್ದು, ಮೊದಲ ಭಾಷಣಕಾರರಾಗಿ ಮಲ್ಲಿಕಾರ್ಜುನ ಖರ್ಗೆ ಅಖಾಡಕ್ಕೆ ಇಳಿದಿದ್ರು. ಚರ್ಚೆಯ ವೇಳೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಪೆಲೆಟ್ ಗನ್ ಮತ್ತು AK-47 ಬಳಕೆ ಮಾಡಿದ್ದನ್ನ ಖಂಡಿಸಿದ ಖರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. किसान आंदोलन में किसानों के साथ तो आप ज्यादती किए, महिला पहलवानों का जंतर मंतर प्रदर्शन में सड़क पर घसीट के लाए, मणिपुर हिंसा हो गई, तो ये सब अब छात्रों पे बर्बरता हुई है. मैं आपसे विनती करता हूं, ये सबके कारण और सब ये सूत्रधारी जो है जहां भी बैठे होंगे वो फौरन इस्तीफा दे. ಇನ್ನು ಇಂದಿನ ಸಂಸತ್ ಕಲಾಪ ಆರಂಭಕ್ಕೂ ಮುನ್ನ ಸಮಾಜವಾದಿ ಸಂಸದರು ಪಾರ್ಲಿಮೆಂಟ್ ಬಿಲ್ಡಿಂಗ್ ಮುಂದೆ ವಿನೂತನ ಪ್ರತಿಭಟನೆ ಮಾಡಿದ್ದು, ರಾಮಮಂದಿರ ಹುಂಡಿಯ ಹಣ ಕಳ್ಳತನವನ್ನ ಅಣಕಿಸಿ ಪ್ರತಿಭಟನೆ ಮಾಡಿದ್ರು. ಪಂಜಾಬ್ನಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಈಗ ದೆಹಲಿಗೂ ತಲುಪಿದೆ. ಆಮ್ ಆದ್ಮಿ ಪಾರ್ಟಿಯ ದೆಹಲಿ ಕಚೇರಿಗೆ ಬಿಜೆಪಿಯ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಭಾರೀ ಪ್ರತಿಭಟನೆಯನ್ನ ನಡೆಸಿದರು. ಪಂಜಾಬ್ ಶಿಕ್ಷಣ ಮಂತ್ರಿಯ ರಾಜೀನಾಮೆಗೆ ಆಗ್ರಹಿಸಿದ್ರು. ಒಂದಿಷ್ಟು ಕಾಲ ಭಾರೀ ಹೈಡ್ರಾಮಾನೇ ನಡೆದೋಯ್ತು. पंजाब के शिक्षा मंत्री इस्तीफा दो, झूठ बोलने की राजनीति किया. ದೆಹಲಿ ತಲುಪಿದ ಪಂಜಾಬ್ ಪ್ರಶ್ನೆ ಪತ್ರಿಕೆಯಲ್ಲಿ ಕಿಚ್ಚು. ಬಿಜೆಪಿ ಕಾರ್ಯಕರ್ತರಿಂದ ಆಪ್ ಕಚೇರಿಗೆ ಮುತ್ತಿಗೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಲಾಟೆ ಬಳಿಕ ಈಗ ಮತ್ತೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಭಾರೀ ಪ್ರತಿಭಟನೆಗೆ ದೆಹಲಿ ಸಾಕ್ಷಿಯಾಗಿದೆ. ಆಪ್ ಆಡಳಿತದ ಪಂಜಾಬ್ನಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಈಗ ಭಾರೀ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆಪ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು.